ಹೊಳಲ್ಕೆರೆಯ ತಹಶೀಲ್ದಾರ್ ಕಚೇರಿಗೆ ಸಮಯಕ್ಕೆ ಸರಿಯಾಗಿ ಬಾರದ ಅಧಿಕಾರಿಗಳ ವಿರುದ್ಧ ರೈತ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಸಮಯ ಬೆಳಗ್ಗೆ 10:30 ಆಗಿದ್ದರೂ ಸಹ ಹೊಳಲ್ಕೆರೆ ತಾಲೂಕು ಕಚೇರಿಯಲ್ಲಿ ಎಸ್ಡಿಎ 3 ಜನ ಸಿಬ್ಬಂದಿಗಳು ಮತ್ತು ರಾಮಗಿರಿ ಉಪ ತಹಶೀಲ್ದಾರ್ ಇವರನ್ನು ಹೊರತುಪಡಿಸಿ ಬಹುತೇಕ ಸಿಬ್ಬಂದಿಗಳು ಗೈರಾಗಿದ್ದರು. ಇನ್ನು ಬಹುತೇಕ ನೌಕರರು, ಅಧಿಕಾರಿಗಳು, ಸಿಬ್ಬಂದಿಗಳು ಇರಲಿಲ್ಲ. ಸರ್ಕಾರಿ ಕಚೇರಿಗಳಲ್ಲಿ ಸಮಯ ಪಾಲನೆ ಇಲ್ಲದೆ ಮನಸ್ಸಿಗೆ ಬಂದಂತೆ ವರ್ತಿಸುವುದು ಕೂಡ ಕಂಡುಬಂದಿದೆ. ಇನ್ನು ಈ ಸಂದರ್ಭದಲ್ಲಿಯೇ ಸಿಬ್ಬಂದಿ ಹಾಜರಾತಿ ಪುಸ್ತಕದಲ್ಲಿ ಗೈರಾಜರಾಗದ ಬಗ್ಗೆ ದಾಖಲಿಸಲು ತಹಶೀಲ್ದಾರ್ ಅವರಿಗೆ ಕೇಳಿದ್ದು ಆಬ್ಸೆಂಟ್ ಹಾಕಿದ್ದಾರೆ. ಇನ್ನು ಜಿಲ್ಲಾಧಿಕಾರಿಗಳ ಗಮನಕ್ಕೆ ಸೆಳೆದಿದ್ದೇವೆ. ಈ ರೀತಿ ಬೇಜವಾಬ್ದಾರಿಯಾಗಿ ಕೆಲಸ ಮಾಡುವವರ ವಿರುದ್ಧ ಕಟ್ಟುನಿಟ್ಟಿನ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಜಿಲ್ಲಾಡಳಿತಕ್ಕೆ ರೈತ ಸಂಘದ ಮುಖಂಡರು ಒತ್ತಾಯಿಸಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ರೈತ ಸಂಘದ ರಾಜ್ಯ ಕಾರ್ಯದರ್ಶಿ ಈಚಗಟ್ಟಿ ಸಿದ್ದವೀರಪ್ಪ, ಹಸಿರು ಸೇನೆ ಸಂಚಾಲಕ ಪ್ರಸನ್ನಕುಮಾರ್, ತಾಲೂಕು ಕಾರ್ಯಾಧ್ಯಕ್ಷರಾದ ಮಲ್ಲಿಕಾರ್ಜುನ್, ಸದಾಶಿವಪ್ಪ, ನಾಗರಾಜ್, ಮಹದೇವಪ್ಪ ಸೇರಿದಂತೆ ಹಲವು ರೈತ ಮುಖಂಡರು ಹಾಜರಿದ್ದರು. ಎಲ್ಲ ಖಾಲಿ ಇದೆ ನೋಡಿ. ಖಾಲಿ ಎಷ್ಟು ಜವಾಬ್ದಾರಿ ಐತೆ ತರ ಕಳ್ಸೋದು. ನೈಟ್ ಕೆಲಸ ನಡೀತಾವೆ, ಇಷ್ಟಂತ ಕೆಲಸ ನಡೆಯಲ್ಲ ಅಷ್ಟೇ. ನಾನು ತೆರಿಗೆದಾರ ಆಯ್ತು. ಮತ್ತೆ ಈಗ ನೋಡಿ, ನನ್ನ ತೆರಿಗೆ ಸಂಬಳ ಕೊಡೋದು ನನಗೆ ಎಲ್ಲರಿಗೂ ಆಬ್ಸೆಂಟ್ ಆಗಿ ನೋಟಿಸ್ ಕೊಡ್ತೀನಿ. ಈಗ ಅದನ್ನ ನಾನು ನೋಡ್ತೀನಿ ಅಷ್ಟೇ. ಈಗ ನೋಡಿ ನೋಡಿ ಚೆಕ್ ಕೇಳಿದ್ ನಾನು. ಈಗ ಇವರು ಸೈನ್ ಹಾಕ ಕೇಳಲಿಲ್ಲ ಅಟೆಂಡೆನ್ಸ್ ಅಲ್ಲಿ. ಇವರು ಡಿಟಿ ಇದ್ದಾರೆ, ಅವರಿಗೆ ಹುಷಾರಿಲ್ಲ, ಆನ್ಲೈನ್ ಅಲ್ಲಿ ಅಟೆಂಡ್ ಮಾಡು ಅಂತ ಹೇಳಿದ್ದೀನಿ. ಓಕೆ, ಯಾರ್ಯಾರು ಇದ್ದಾರೆ ಅಷ್ಟರಿಗೂ ಆಬ್ಸೆಂಟ್ ಆಗಿದ್ದೀನಿ. ಓಕೆ, ಸಿದ್ದಪ್ಪ ಪಾಟೀಲ್ ಟಪಾಲ್ ಆಯ್ತಾ? ಎಲ್ಲರಿಗೂ ಮಾಡಿದ್ದೀನಿ. ರೈಟ್, ಇವರು ಫುಡ್ ಇನ್ಸ್ಪೆಕ್ಟ್ರು, ಅವ್ರು ಫೀಲ್ಡಲ್ಲಿ ಇರ್ತಾರೆ.